ಟಾಪ್ 5 ಬೆಸ್ಟ್ ವಿವೋ ಫೋನ್ಸ್ ಅಂಡರ್ 20,000. ವಿವೋ ಸ್ಮಾರ್ಟ್ ಫೋನ್ ಬ್ರ್ಯಾಂಡ್ ಇದೆಯಲ್ಲ, ಇದು ನಮ್ಮ ಇಂಡಿಯಾದಲ್ಲಿ ಬಿಗ್ಗೆಸ್ಟ್ ಸ್ಮಾರ್ಟ್ ಫೋನ್ ಬ್ರ್ಯಾಂಡ್ ಆಗಿದೆ. ಬೆಸ್ಟ್ ಡಿಸೈನ್, ಬೆಸ್ಟ್ ಕ್ಯಾಮೆರಾ, ಬೆಸ್ಟ್ ಸ್ಪೆಸಿಫಿಕೇಶನ್ ಗೆ ಇದು ಫೇಮಸ್ ಆಗಿದೆ. ಈ ಟೈಮ್ ಅಲ್ಲಿ ನೀವೇನಾದ್ರೂ 15,000 ಇಂದ 20,000 ಒಳಗಡೆ ವಿವೋ ಕಡೆಯಿಂದಾನೇ ಒಂದು ಬೆಸ್ಟ್ ಫೋನ್ ತಗೋಬೇಕು ಅಂತ ಇದ್ರೆ ಇವತ್ತಿನ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ. ಈ ವಿಡಿಯೋಲಿ ನಾನು ಟಾಪ್ 5 ಬೆಸ್ಟ್ ವಿವೋ ಸ್ಮಾರ್ಟ್ ಫೋನ್ಸ್ ಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಫೋನ್ಸ್ ಗಳು ನಿಮ್ಗೆ 20,000 ಒಳಗಡೆ ಸಿಗುತ್ತೆ. ಈ ಫೋನ್ಸ್ ಗಳಲ್ಲಿ ಮಿಡ್ ರೇಂಜ್ ಹಾಗೆ ಅಬೋವ್ ಮಿಡ್ ರೇಂಜ್ ನ ಪವರ್ಫುಲ್ 5G ಪ್ರೊಸೆಸರ್ ಸಿಗುತ್ತೆ. ಆರಾಮಾಗಿ ಮಿಡ್ ರೇಂಜ್ ಗೇಮ್ಸ್ ನ ಆಡಬಹುದು. ಹಾಗೆ ಇದ್ರ ಜೊತೆ ಬೆಸ್ಟ್ ಕ್ಯಾಮೆರಾ ಕೂಡ ಸಿಗುತ್ತೆ. 4K ವಿಡಿಯೋಸ್ ನ ತೆಗಿಬಹುದು. ಬ್ಯೂಟಿಫುಲ್ ಡಿಸೈನ್ ಇರುತ್ತೆ. ಹಾಗೆ ಬೆಸ್ಟ್ ಸ್ಪೆಸಿಫಿಕೇಶನ್ ಕೂಡ ಸಿಗುತ್ತೆ. ಹಾಗಿದ್ರೆ ಇವತ್ತಿನ ವಿಡಿಯೋ ಶುರು ಮಾಡೋಕೆ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ಗೆ ಬಂದಿದ್ರೆ ನಮ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ನಮ್ಗೆ ಸಪೋರ್ಟ್ ಮಾಡಿ. ಆದಷ್ಟು ಬೇಗ ಅನ್ಬಾಕ್ಸಿಂಗ್ ವಿಡಿಯೋಸ್ ಕೂಡ ಬರುತ್ತೆ. ಸಬ್ಸ್ಕ್ರೈಬ್ ಆಗ್ತೀರಾ ಅಲ್ವಾ? ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹಾಯ್ ಗಾಯ್ಸ್, ನಾನು ನಿಮ್ಮ ಕನ್ನಡದ ಹುಡುಗಿ. ನಿಮ್ಮೆಲ್ಲರಿಗೂ ಟೆಕ್ ನ್ಯೂಸ್ ಪ್ರೋ ಕನ್ನಡ ಚಾನಲ್ ಗೆ ಸ್ವಾಗತ. ಮೊದಲನೇದಾಗಿ ನಾವು ಟಾಪ್ 5 ಬರೋಣ. ನಮ್ಮ ಲಿಸ್ಟ್ ಅಲ್ಲಿ 5th ಅಲ್ಲಿ ಇರೋದು ವಿವೋ ಕಡೆಯಿಂದ ವಿವೋ T2. ಈ ಟೈಮ್ ಅಲ್ಲಿ ನೀವೇನಾದ್ರೂ 15,000 ಒಳಗಡೆ ಒಂದು ಬೆಸ್ಟ್ ಆಲ್ ರೌಂಡರ್ ಫೋನ್ ವಿವೋ ಕಡೆಯಿಂದಾನೇ ಬೇಕು ಅಂತ ಇದ್ರೆ ವಿವೋ T2 ನ ನೀವು ತಗೋಬಹುದು. ಈ ಫೋನ್ 1 ಜನರೇಷನ್ ಓಲ್ಡ್ ಆಗಿದ್ರು ಬೆಸ್ಟ್ ಫೋನ್ ಆಗಿದೆ. ಇದ್ರ ಸ್ಪೆಸಿಫಿಕೇಶನ್ ನಾವು ನೋಡೋದಾದ್ರೆ ಇದರಲ್ಲಿ 6.38 ಇಂಚಸ್ ನ ಫುಲ್ HD+ AMOLED ಡಿಸ್ಪ್ಲೇ ಸಿಗುತ್ತೆ. 90 ಹರ್ಟ್ಸ್ ರಿಫ್ರೆಶ್ ರೇಟ್ ಇದೆ. 1300 ನೈಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಹಾಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ಕಲರ್ ಚೇಂಜಿಂಗ್ ಗ್ಲಾಸ್ ಡಿಸೈನ್ ಇದೆ. ಇದ್ರ ಪ್ರೊಸೆಸರ್ ಬಗ್ಗೆ ನಾವು ಮಾತಾಡೋದಾದ್ರೆ ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರ್ಯಾಗನ್ 695 ನ ಪವರ್ಫುಲ್ 5G ಪ್ರೊಸೆಸರ್ ಕೊಟ್ಟಿದ್ದಾರೆ. ಹಾಗೆ ಇದು 6nm ಆರ್ಕಿಟೆಕ್ಚರ್ ಅಲ್ಲಿ ವರ್ಕ್ ಮಾಡುತ್ತೆ. ಹಾಗೆ ಇದರ AnTuTu ಸ್ಕೋರ್ 4,10,000 ಪ್ಲಸ್ ಇದೆ. ಬಜೆಟ್ ಅಕಾರ್ಡಿಂಗ್ ಪ್ರೊಸೆಸರ್ ಪವರ್ಫುಲ್ ಇದೆ. ಔಟ್ ಆಫ್ ದಿ ಬಾಕ್ಸ್ ಸ್ಮಾರ್ಟ್ ಫೋನ್ Android 13 ಅಲ್ಲಿ ಬರುತ್ತೆ. ಫಾನ್ ಟಚ್ OS 13 ಅಲ್ಲಿ ಇದು ವರ್ಕ್ ಮಾಡುತ್ತೆ. ಹಾಗೆ ಇದರಲ್ಲಿ 4500 mAh ಬ್ಯಾಟರಿ ಇದೆ. ಹಾಗೆ 44 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ನ ಇದು ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್ ನಾವು ಇದರ ಕ್ಯಾಮೆರಾ ಬಗ್ಗೆ ಮಾತಾಡೋದಾದ್ರೆ ಬ್ಯಾಕ್ ಸೈಡ್ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಇದೆ. ಇದರ ಪ್ರೈಮರಿ ಕ್ಯಾಮೆರಾ 64 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಆಗಿದೆ. ಎರಡನೇದು 2 ಮೆಗಾ ಪಿಕ್ಸೆಲ್ ಬೊಕೆ ಶೂಟರ್ ಕ್ಯಾಮೆರಾ ಆಗಿದೆ. ಹಾಗೆ 16 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇದೆ. ಸ್ಮಾರ್ಟ್ ಫೋನ್ ಮೇನ್ ಕ್ಯಾಮೆರಾದಲ್ಲಿ OIS ಆಗಿ EIS ನ ಸಪೋರ್ಟ್ ಇದೆ. 1080p ವಿಡಿಯೋಸ್ ನ 30 FPS ಅಲ್ಲಿ ತೆಗಿಬಹುದು. ಹಾಗೆ ಇದರಲ್ಲಿ ಬೇರೆ ಬೇರೆ ಕ್ಯಾಮೆರಾ ಮೋಡ್ ಗಳು ಕೂಡ ಸಿಗುತ್ತೆ. ಹಾಗೆ ಎಕ್ಸ್ಟೆಂಡೆಡ್ RAM ಸಪೋರ್ಟ್ ಕೂಡ ಇದೆ. ಕೊನೆಯದಾಗಿ ನಾವು ಇದರ ಪ್ರೈಸಿಂಗ್ ನ ನೋಡೋದಾದ್ರೆ 6GB RAM ಹಾಗೆ 128GB ಸ್ಟೋರೇಜ್ ಗೆ 15,999 ನಿಮ್ಗೆ ಇದು ಸಿಗುತ್ತೆ. ವಿತ್ ಬ್ಯಾಂಕ್ ಆಫರ್ 15,000 ಒಳಗಡೆ ನಿಮ್ಗೆ ಇದು ಸಿಗುತ್ತೆ. ನೆಕ್ಸ್ಟ್ ನಮ್ಮ ಲಿಸ್ಟ್ ಅಲ್ಲಿ 4th ಅಲ್ಲಿ ಇರೋದು ವಿವೋ ಕಡೆಯಿಂದ ವಿವೋ T3X. ಈ ಟೈಮ್ ಅಲ್ಲಿ ಲೇಟೆಸ್ಟ್ ಹಾಗೆ ಬೆಸ್ಟ್ ಸ್ಮಾರ್ಟ್ ಫೋನ್ ಬೇಕು ಅಂತ ಇದ್ರೆ ವಿವೋ ಕಡೆಯಿಂದ T3X ನ ನೀವು ತಗೋಬಹುದು. ಈ ಫೋನ್ ರೀಸೆಂಟ್ಲಿ ಲಾಂಚ್ ಆಗಿದೆ. ಇದರ ಸ್ಪೆಸಿಫಿಕೇಶನ್ ನಾವು ನೋಡೋದಾದ್ರೆ ಇದರಲ್ಲಿ 6.72 ಇಂಚ್ FHD IPS LCD ಡಿಸ್ಪ್ಲೇ ಸಿಗುತ್ತೆ. 120 ಹರ್ಟ್ಸ್ ರಿಫ್ರೆಶ್ ರೇಟ್ ಸಿಗುತ್ತೆ. 1000 ನೈಟ್ ಪೀಕ್ ಬ್ರೈಟ್ನೆಸ್ ಇದೆ. ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೊಟ್ಟಿದ್ದಾರೆ. 3.5mm ಆಡಿಯೋ ಜಾಕ್ ಸಿಗುತ್ತೆ ಇದರಲ್ಲಿ. ನೆಕ್ಸ್ಟ್ ಇದರ ಪ್ರೊಸೆಸರ್ ಬಗ್ಗೆ ನಾವು ಮಾತಾಡೋದಾದ್ರೆ ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರ್ಯಾಗನ್ 6 Gen 1 ಪ್ರೊಸೆಸರ್ ಸಿಗುತ್ತೆ. ಬಜೆಟ್ ಅಕಾರ್ಡಿಂಗ್ ಪವರ್ಫುಲ್ 5G ಪ್ರೊಸೆಸರ್ ಆಗಿದೆ ಇದು. ಇದರ AnTuTu ಸ್ಕೋರ್ 5,70,000 ಪ್ಲಸ್ ಇದೆ. BGMI ಆಡುವಾಗ 40 FPS ವರೆಗೂ ಸಪೋರ್ಟ್ ಮಾಡುತ್ತೆ. ಫ್ರೀ ಫೈರ್ ಆಡುವಾಗ 60 FPS ವರೆಗೂ ಇದು ಸಪೋರ್ಟ್ ಮಾಡುತ್ತೆ. ಔಟ್ ಆಫ್ ದಿ ಬಾಕ್ಸ್ ಸ್ಮಾರ್ಟ್ ಫೋನ್ Android 14 ಅಲ್ಲಿ ಬರುತ್ತೆ. ಫಾನ್ ಟಚ್ OS 14 ಅಲ್ಲಿ ಇದು ವರ್ಕ್ ಮಾಡುತ್ತೆ. ಹಾಗೆ ಇದರಲ್ಲಿ 6000 mAh ಬಿಗ್ ಬ್ಯಾಟರಿ ಇದೆ. 44 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಹಾಗೆ ಇದ್ರ ಕ್ಯಾಮೆರಾ ಬಗ್ಗೆ ನಾವು ಮಾತಾಡೋದಾದ್ರೆ ಇದರಲ್ಲಿ ಬ್ಯಾಕ್ ಸೈಡ್ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಇದೆ. ಇದರ ಪ್ರೈಮರಿ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಆಗಿದೆ. ಎರಡನೇದು 2 ಮೆಗಾ ಪಿಕ್ಸೆಲ್ ಡೆಪ್ತ್ ಕ್ಯಾಮೆರಾ ಆಗಿದೆ. ಹಾಗೆ 8 ಮೆಗಾ ಪಿಕ್ಸೆಲ್ ನ ಫ್ರಂಟ್ ಕ್ಯಾಮೆರಾ ಇದೆ. ಸ್ಮಾರ್ಟ್ ಫೋನ್ ಮೇನ್ ಕ್ಯಾಮೆರಾದಲ್ಲಿ 1080p ವಿಡಿಯೋಸ್ ನ 30 FPS ಅಲ್ಲಿ ತೆಗಿಬಹುದು. ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಇದೆ ಇದರಲ್ಲಿ. ಹಾಗೆ IP64 ಸರ್ಟಿಫಿಕೇಶನ್ ಇದೆ. UFS 2.2 ನ ಸ್ಟೋರೇಜ್ ಕೊಟ್ಟಿದ್ದಾರೆ. ಕೊನೆಯದಾಗಿ ನಾವು ಇದರ ಪ್ರೈಸಿಂಗ್ ನ ನೋಡೋದಾದ್ರೆ 6GB RAM ಪ್ಲಸ್ 128GB ಸ್ಟೋರೇಜ್ ಗೆ 14,999 ಆಗುತ್ತೆ. ನೆಕ್ಸ್ಟ್ ನಮ್ಮ ಲಿಸ್ಟ್ ಅಲ್ಲಿ 3rd ಅಲ್ಲಿ ಇರೋದು ವಿವೋ ಕಡೆಯಿಂದ ವಿವೋ Y200e. ಈ ಟೈಮ್ ಅಲ್ಲಿ ನೀವೇನಾದ್ರೂ 20,000 ಒಳಗಡೆ ಒಂದು ಬೆಸ್ಟ್ ಫೋನ್ ವಿವೋ ಕಡೆಯಿಂದಾನೇ ತಗೊಬೇಕು ಅಂತ ಇದ್ರೆ ನೀವು ಈ ಫೋನ್ ನ ಪರ್ಚೇಸ್ ಮಾಡಬಹುದು. ಇದರ ಸ್ಪೆಸಿಫಿಕೇಶನ್ ನಾವು ನೋಡೋದಾದ್ರೆ ಇದರಲ್ಲಿ 6.67 ಇಂಚಸ್ ನ ಫುಲ್ HD+ ಅಲ್ಟ್ರಾ ವಿಷನ್ AMOLED ಡಿಸ್ಪ್ಲೇ ಸಿಗುತ್ತೆ. 120 ಹರ್ಟ್ಸ್ ರಿಫ್ರೆಶ್ ರೇಟ್ ಇದೆ. 1200 ನೈಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಇದರಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ಎಕೋ ಫೈಬರ್ ಲೆದರ್ ಡಿಸೈನ್ ಇದೆ. ನೆಕ್ಸ್ಟ್ ಇದರ ಪ್ರೊಸೆಸರ್ ಬಗ್ಗೆ ನಾವು ಮಾತಾಡೋದಾದ್ರೆ ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರ್ಯಾಗನ್ 4 Gen 2 ಪವರ್ಫುಲ್ ಲೆವೆಲ್ ನ 5G ಪ್ರೊಸೆಸರ್ ಕೊಟ್ಟಿದ್ದಾರೆ. ಔಟ್ ಆಫ್ ದಿ ಬಾಕ್ಸ್ ಸ್ಮಾರ್ಟ್ ಫೋನ್ Android 14 ಅಲ್ಲಿ ಬರುತ್ತೆ. ಫಾನ್ ಟಚ್ OS 14 ಅಲ್ಲಿ ಇದು ವರ್ಕ್ ಮಾಡುತ್ತೆ. ಹಾಗೆ ಇದರಲ್ಲಿ 5000 mAh ಬ್ಯಾಟರಿ ಇದೆ. 44 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ನ ಇದು ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್ ಇದರ ಕ್ಯಾಮೆರಾ ಬಗ್ಗೆ ನಾವು ಮಾತಾಡೋದಾದ್ರೆ ಇದರ ಬ್ಯಾಕ್ ಸೈಡ್ ಡ್ಯುಯಲ್ ರೇರ್ ಕ್ಯಾಮೆರಾ ಸೆಟಪ್ ಇದೆ. ಇದರ ಪ್ರೈಮರಿ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಆಗಿದೆ. ಎರಡನೇದು 2 ಮೆಗಾ ಪಿಕ್ಸೆಲ್ ಡೆಪ್ತ್ ಕ್ಯಾಮೆರಾ ಆಗಿದೆ. ಹಾಗೆ 16 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇದೆ. ಸ್ಮಾರ್ಟ್ ಫೋನ್ ಮೇನ್
ಮೇನ್ ಕ್ಯಾಮೆರಾದಲ್ಲಿ 1080p ವಿಡಿಯೋಸ್ ನ ತೆಗಿಬಹುದು. ಓವರ್ ಆಲ್ ಕ್ಯಾಮೆರಾ ಕ್ವಾಲಿಟಿ ಪರವಾಗಿಲ್ಲ ಚೆನ್ನಾಗಿದೆ. ಇದರ ಎಕ್ಸ್ಟ್ರಾ ಫೀಚರ್ಸ್ ನ ನಾವು ನೋಡೋದಾದ್ರೆ ಇದರಲ್ಲಿ ಎಕ್ಸ್ಟೆಂಡೆಡ್ ರ್ಯಾಮ್ ಸಪೋರ್ಟ್ ಇದೆ, ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಕೊಟ್ಟಿದ್ದಾರೆ, IP54 ನ ಸರ್ಟಿಫಿಕೇಶನ್ ಇದೆ, ಹಾಗೆ LPDDR4X ರ್ಯಾಮ್ ಇದೆ, UFS 2.2 ನ ಸ್ಟೋರೇಜ್ ಇದೆ. ಕೊನೆಯದಾಗಿ ನಾವು ಇದರ ಪ್ರೈಸಿಂಗ್ ನ ನೋಡೋದಾದ್ರೆ 6GB ರ್ಯಾಮ್ ಹಾಗೆ 128GB ಸ್ಟೋರೇಜ್ಗೆ 19,999ಗೆ ನಿಮ್ಗೆ ಇದು ಸಿಗುತ್ತೆ. ಈ ಫೋನ್ ಆಫ್ಲೈನ್ ಸ್ಟೋರ್ಸ್ ಅಲ್ಲಿ ಸಿಗುತ್ತೆ. ಇದರಿಂದ EMI ಅಲ್ಲಿ ನೀವು ಈಸಿಯಾಗಿ ತಗೋಬಹುದು. ಯಾರಾದ್ರೂ EMI ಅಲ್ಲಿ ತಗೋಬೇಕು ಅಂತ ಇದ್ರೆ ನೀವು ಈ ಫೋನ್ ನ ತಗೋಬಹುದು. ನೆಕ್ಸ್ಟ್ ನಮ್ಮ ಲಿಸ್ಟ್ ಅಲ್ಲಿ ಸೆಕೆಂಡ್ ಅಲ್ಲಿ ಇರೋದು ವಿವೋ ಕಡೆಯಿಂದ ವಿವೋ T3. ಈ ಟೈಮ್ ಅಲ್ಲಿ ನೀವೇನಾದ್ರೂ 20,000 ಒಳಗಡೆ ಬೆಸ್ಟ್ ಹಾಗೆ ಲೇಟೆಸ್ಟ್ ವಿವೋ ಕಡೆಯಿಂದನೇ ಒಂದು ಫೋನ್ ತಗೋಬೇಕು ಅಂತ ಇದ್ರೆ ನೀವು ಈ ಫೋನ್ ನ ಪರ್ಚೇಸ್ ಮಾಡಬಹುದು. ಇದರ ಸ್ಪೆಸಿಫಿಕೇಶನ್ ನಾವು ನೋಡೋದಾದ್ರೆ 6.67 ಇಂಚ್ FHD+ AMOLED ಡಿಸ್ಪ್ಲೇ ಇದೆ, 120 Hz ರಿಫ್ರೆಶ್ ರೇಟ್ ಸಿಗುತ್ತೆ, 1800 ನೈಟ್ ಪೀಕ್ ಬ್ರೈಟ್ನೆಸ್ ಇದೆ, ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಇದೆ. ಹಾಗೆ ಇದರ ಪ್ರೊಸೆಸರ್ ನೋಡೋದಾದ್ರೆ MediaTek ಕಡೆಯಿಂದ 7200 4nm ಚಿಪ್ಸೆಟ್ ಇದೆ. ಇದರ AnTuTu ಸ್ಕೋರ್ 7,34,924+ ಇದೆ. BGMI ಆಡುವಾಗ 60 FPS ಸ್ಮೂತ್ ಗೇಮಿಂಗ್ ಸಪೋರ್ಟ್ ಸಿಗುತ್ತೆ. ಔಟ್ ಆಫ್ ದಿ ಬಾಕ್ಸ್ ಸ್ಮಾರ್ಟ್ ಫೋನ್ Android 14 ಅಲ್ಲಿ ಬರುತ್ತೆ, ಒನ್ ಟಚ್ OS 14 ಅಲ್ಲಿ ವರ್ಕ್ ಮಾಡುತ್ತೆ, 500 mAh ಬ್ಯಾಟರಿ ಇದೆ, 44 ವ್ಯಾಟ್ ಚಾರ್ಜ್ ನ ಸಪೋರ್ಟ್ ಮಾಡುತ್ತೆ. ಹಾಗೆ ಇದರ ಕ್ಯಾಮೆರಾ ಬಗ್ಗೆ ನಾವು ಮಾತಾಡೋದಾದ್ರೆ ಬ್ಯಾಕ್ ಸೈಡ್ ಅಲ್ಲಿ ಡ್ಯುಯಲ್ ರೇರ್ ಕ್ಯಾಮೆರಾ ಸೆಟಪ್ ಇದೆ. ಇದರ ಪ್ರೈಮರಿ ಕ್ಯಾಮೆರಾ 50 ಮೆಗಾಪಿಕ್ಸೆಲ್ ಕ್ಯಾಮೆರಾ ಆಗಿದೆ, ಪ್ಲಸ್ 2 ಮೆಗಾಪಿಕ್ಸೆಲ್ ಬೊಕೆ ಶೂಟರ್ ಪ್ಲಸ್ ಎಕ್ಸ್ಟ್ರಾ ಫ್ಲಿಕರ್ ಸೆನ್ಸರ್ ಕೊಡಲಾಗಿದೆ. ಹಾಗೆ 16 ಮೆಗಾಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಆಗಿದೆ. ಸ್ಮಾರ್ಟ್ ಫೋನ್ ಮೇನ್ ಕ್ಯಾಮೆರಾದಲ್ಲಿ OIS ಅಂಡ್ EIS ಸಪೋರ್ಟ್ ಇದೆ. 4K ವಿಡಿಯೋಸ್ 30 FPS ಅಲ್ಲಿ ತೆಗಿಬಹುದು. ಬೇರೆ ಬೇರೆ ಕ್ಯಾಮೆರಾ ಮೋಡ್ ಗಳು ಕೂಡ ಇದರಲ್ಲಿ ಸಿಗುತ್ತೆ. ಈ ಫೋನ್ ಒಂದು ಬೆಸ್ಟ್ ಕ್ಯಾಮೆರಾ ಫೋನ್ ಅಂತಾನೆ ನಾವು ಹೇಳ್ಬಹುದು. 2 years ಮೇಜರ್ OS ಅಪ್ಡೇಟ್ ಸಿಗುತ್ತೆ, ಹಾಗೆ 3 years ಸೆಕ್ಯೂರಿಟಿ ಅಪ್ಡೇಟ್ ಸಿಗುತ್ತೆ. ಇದರ ಎಕ್ಸ್ಟ್ರಾ ಫೀಚರ್ಸ್ ನೋಡೋದಾದ್ರೆ ಇದರಲ್ಲಿ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಕೊಡಲಾಗಿದೆ, IP54 ಸರ್ಟಿಫಿಕೇಶನ್ ಇದೆ, LPDDR4X ನ ರ್ಯಾಮ್ ಇದೆ, UFS 2.2 ನ ಸ್ಟೋರೇಜ್ ಸಿಗುತ್ತೆ. ಕೊನೆಯದಾಗಿ ನಾವು ಇದರ ಪ್ರೈಸಿಂಗ್ ನ ನೋಡೋದಾದ್ರೆ 8GB ರ್ಯಾಮ್ ಹಾಗೆ 128GB ಸ್ಟೋರೇಜ್ಗೆ 19,999 ಆಗುತ್ತೆ. ವಿತ್ ಬ್ಯಾಂಕ್ ಆಫರ್ 17,999ಗೆ ನಿಮ್ಗೆ ಇದು ಸಿಗುತ್ತೆ. ಕೊನೆಯದಾಗಿ ನಮ್ಮ ಲಿಸ್ಟ್ ಅಲ್ಲಿ ಫಸ್ಟ್ ಅಲ್ಲಿ ಇರೋದು ವಿವೋ ಕಡೆಯಿಂದ ವಿವೋ T2 Pro. ಈ ಟೈಮ್ ಅಲ್ಲಿ ನೀವೇನಾದ್ರೂ 20,000 ಒಳಗಡೆ ವಿವೋ ಕಡೆಯಿಂದ ಒಂದು ಅಲ್ಟಿಮೇಟ್ ಫೋನ್ ಬೇಕಾಗಿದ್ರೆ ನೀವು ಈ ಫೋನ್ ನ ಪರ್ಚೇಸ್ ಮಾಡಬಹುದು. ಈ ಫೋನ್ ಅಲ್ಲಿ ಪ್ರೀಮಿಯಂ ಡಿಸೈನ್ ಇದೆ, ಹಾಗೆ ಇದು ಕರ್ವ್ ಡಿಸ್ಪ್ಲೇ ಫೋನ್ ಆಗಿದೆ. ಇದರ ಸ್ಪೆಸಿಫಿಕೇಶನ್ ನಾವು ನೋಡೋದಾದ್ರೆ ಇದರಲ್ಲಿ 6.78 ಇಂಚ್ FHD ಪ್ಲಸ್ 3D ಕರ್ವ್ಡ್ AMOLED ಡಿಸ್ಪ್ಲೇ ಇದೆ, 120 Hz ರಿಫ್ರೆಶ್ ರೇಟ್ ಇದೆ, 1300 ನೈಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ, ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೊಟ್ಟಿರ್ತಾರೆ, ಬ್ಯಾಕ್ ಸೈಡ್ ಪ್ರೀಮಿಯಂ AG ಗ್ಲಾಸ್ ಡಿಸೈನ್ ಸಿಗುತ್ತೆ. ಹಾಗೆ ಇದರ ಪ್ರೊಸೆಸರ್ ಬಗ್ಗೆ ನಾವು ಮಾತಾಡೋದಾದ್ರೆ MediaTek ಕಡೆಯಿಂದ Dimensity 7200 ಪವರ್ಫುಲ್ 11 ನ 5G ಪ್ರೊಸೆಸರ್ ಸಿಗುತ್ತೆ. ಹಾಗೆ 4mm ಆರ್ಕಿಟೆಕ್ಚರ್ ಅಲ್ಲಿ ವರ್ಕ್ ಮಾಡುತ್ತೆ. ಔಟ್ ಆಫ್ ದಿ ಬಾಕ್ಸ್ ಸ್ಮಾರ್ಟ್ ಫೋನ್ Android 13 ಅಲ್ಲಿ ಬರುತ್ತೆ, ಫನ್ ಟಚ್ OS 13 ಅಲ್ಲಿ ವರ್ಕ್ ಮಾಡುತ್ತೆ, 4600 mAh ಬ್ಯಾಟರಿ ಇದೆ, ಹಾಗೆ 66 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ನ ಸಪೋರ್ಟ್ ಮಾಡುತ್ತೆ. ಇದರ ಕ್ಯಾಮೆರಾನ ನಾವು ನೋಡೋದಾದ್ರೆ ಬ್ಯಾಕ್ ಸೈಡ್ ಡ್ಯುಯಲ್ ರೇರ್ ಕ್ಯಾಮೆರಾ ಸೆಟಪ್ ಇದೆ. ಇದರ ಪ್ರೈಮರಿ ಕ್ಯಾಮೆರಾ 64 ಮೆಗಾಪಿಕ್ಸೆಲ್ ಕ್ಯಾಮೆರಾ ಆಗಿದೆ, ಎರಡನೇದು 2 ಮೆಗಾಪಿಕ್ಸೆಲ್ ಬೊಕೆ ಶೂಟರ್ ಕ್ಯಾಮೆರಾ ಇದೆ, ಹಾಗೆ 16 ಮೆಗಾಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇದೆ. ಸ್ಮಾರ್ಟ್ ಫೋನ್ ಮೇನ್ ಕ್ಯಾಮೆರಾದಲ್ಲಿ OIS ಸಪೋರ್ಟ್ ಇದೆ, 4K ವಿಡಿಯೋಸ್ ನ ತೆಗಿಬಹುದು. ಓವರ್ ಆಲ್ ಕ್ಯಾಮೆರಾ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಎಲ್ಲಾ ಕ್ಯಾಮೆರಾ ಮೋಡ್ಸ್ ಗಳು ಕೂಡ ಸಿಗುತ್ತೆ. ಇದರ ಎಕ್ಸ್ಟ್ರಾ ಫೀಚರ್ ಏನು ಅಂತಂದ್ರೆ ಇದರಲ್ಲಿ ವೈಬ್ರೇಷನ್ ಮೋಟರ್ ಇದೆ, ಎಕ್ಸ್ಟೆಂಡೆಡ್ ರ್ಯಾಮ್ ಸಪೋರ್ಟ್ ಇದೆ, ಹಾಗೆ LPDDR4X ರ್ಯಾಮ್ ಇದೆ, ಹಾಗೆ UFS 2.1 ಸ್ಟೋರೇಜ್ ಕೂಡ ಸಿಗುತ್ತೆ. ಕೊನೆಯದಾಗಿ ನಾವು ಇದರ ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದ್ರೆ 8GB ರ್ಯಾಮ್ ಹಾಗೆ 128GB ಸ್ಟೋರೇಜ್ಗೆ 23,999 ಆಗುತ್ತೆ. ವಿತ್ ಬ್ಯಾಂಕ್ ಆಫರ್ ನಿಮ್ಗೆ 21,999ಗೆ ನಿಮ್ಗೆ ಇದು ಸಿಗುತ್ತೆ. ಪ್ರೈಸಿಂಗ್ ಏನಾದ್ರೂ ಜಾಸ್ತಿ ಆಯ್ತು ಅಂತ ಅನ್ಸಿದ್ರೆ ವಿವೋ T3 ನ ನೀವು ಪರ್ಚೇಸ್ ಮಾಡಬಹುದು. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ನಾನು ಟಾಪ್ 5 ಬೆಸ್ಟ್ ವಿವೋ ಸ್ಮಾರ್ಟ್ ಫೋನ್ಸ್ ಬಗ್ಗೆ ಹೇಳಿದೀನಿ. ಈ ಎಲ್ಲಾ ಫೋನ್ಸ್ ಗಳ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲೇ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ನೀವು ಅದನ್ನ ಪರ್ಚೇಸ್ ಮಾಡಿ. ಈ ವಿಡಿಯೋನ ನಿಮ್ಗೆ ಸ್ವಲ್ಪನಾದ್ರೂ ಹೆಲ್ಪ್ ಆಗಿದ್ರೆ ನೀವು ಸಹ ನನಗೆ ಹೆಲ್ಪ್ ಮಾಡಿ. ಕೆಳಗೆ ಕಾಣಿಸ್ತಿರೋ ಸಬ್ಸ್ಕ್ರೈಬ್ ಬಟನ್ ನೀವು ಕ್ಲಿಕ್ ಮಾಡಿ, ಅದರಿಂದ ನನಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಸಿಗೋಣ, ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ. ಬೈ ಬಾಯ್.